ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಅಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಮನೆಗೆ ಬಂದಿದ್ದರು, ಅವ್ರ ಜೊತೆ ಸ್ಪೆಂಡ್ ಮಾಡಿದ ಕ್ಷಣಗಳು ಕೆಲವು. ಮತ್ತು ನಾವೆಲ್ಲರೂ ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಕಂಪ್ಲೀಟ್ ಇಶಾ ಫೌಂಡೇಶನ್ನ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದು ಮೋಟಿವೇಶ್ನಲ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಇದ್ದೇ ಇರುತ್ತೆ. ವಿಡಿಯೋನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಕೆಲಸ ಮಾಡೋದನ್ನು ಸ್ಟಾರ್ಟು ಮಾಡ್ಬೋದು. ಅಥವಾ ಈ ವಿಡಿಯೋ ನೋಡೋದಿದ್ರೆ ಡೆಫಿನೆಟ್ಲಿ ಅದು ಬೇಜಾರಾಗಲ್ಲ, ರಿಗ್ರೆಟ್ ಆಗಲ್ಲ. ಯಾಕೆಂದರೆ ಕಂಪ್ಲೀಟ್ ಅಲ್ಲಿ ಲೈಟಿಂಗ್ ಏನೇನಿರುತ್ತೆ, ಅದರದ್ದೊಂದು ಲೈಟಿಂಗ್ ಶೋ ಇರುತ್ತಲ್ಲ, ಅದನ್ನು ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ ಹಸ್ಬೆಂಡು. ಅದನ್ನು ತೋರಿಸ್ತಾ ಇದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಟಾರ್ಟಿಂಗ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಸತಿ ವೈಕುಂಠ ಏಕಾದಶಿಗೆ ಅಮ್ಮ ಅಪ್ಪ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದರು. ಅಲ್ಲಿ ಈ ದೇವ್ರ ಮನೆಗೆ ಒಂಥರ ತೋರಣ ಹಾಕೋಣ ಅಂತ ತುಂಬ ದಿನದಿಂದ ಇತ್ತು. ಬಟ್ ಅಮ್ಮ ನೋಡಿಬಿಟ್ಟು ಇಲ್ಲ ಕೊಡ್ಸೋಣ ಅಂತ ಇದಕ್ಕೆ ಒಂದು ತೋರಣನ ತಂದಿದ್ರು. ಅದನ್ನು ಫಿಕ್ಸ್ ಮಾಡ್ತಿದ್ರಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಯಾವಾಗಲೂ ಅಷ್ಟೇ ಬಾಗಿಲಿಗೆ ಒಂಥರ ತೋರಣ ಥರ ಹಾಕಿದ್ರೆ ಅದರ ಲುಕ್ಕೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವತ್ತಿನ ವ್ಲಾಗಲ್ಲಿ ನಾವು ಯಾವ ಥರ ನಡ್ಕೊಂಡ್ರೆ ಒಂದು ಮೆಚ್ಯೂರ್ಡ್ ಬಿಹೇವಿಯರ್ ಅಂತ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನಮ್ಗೆ ಯಾವುದನ್ನು ರೆಸ್ಪೆಕ್ಟ್ ಕೊಡಬೇಕು, ಲೈಫಲ್ಲಿ ಒಂದು ಡಿಗ್ನಿಫೈಡಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಮೆಚ್ಯೂರ್ಡ್ ಬಿಹೇವಿಯರ್ ಇರೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ಏನು ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅಂದರೆ, ಫಸ್ಟ್ ಒನ್ ಬಂದು ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಅಂದರೆ ಯಾರೋ ಏನೋ ಮಾತಾಡ್ತಿರ್ತಾರೆ, ಏನೋ ಡಿಸ್ಕಸ್ ಮಾಡ್ತಿರ್ತಾರೆ, ಯಾವುದ್ರ ಬಗ್ಗೆನೋ ಚರ್ಚೆ ಮಾಡ್ತಿರ್ತಾರೆ. ನಾವು ಅವರ ನೆಸೆಸಿಟಿ ಇಲ್ಲದೆ, ನಾವು ಅವ್ರು ಕರೆದೂ ಇರಲ್ಲ, ಹೋಗ್ಬಿಟ್ಟು ಮೂಗು ತೋರಿಸೋದು, ಏನೋ ಒಂದು ಸಜೆಷನ್ ಕೊಡೋದು, ನಮ್ಮ ಥರನ ತೋರ್ಸೋಕ್ಕೆ ಹೋಗೋದು, ನಾವೇ ದೊಡ್ಡದು ಅನ್ನಂಗೆ ಆಡೋದು. ಸೊ ಆ ಥರ ಬಂದರೆ ಹೆಂಗನ್ಸುತ್ತೆ ಅಂದರೆ, ಇವ್ರನ್ನ ಯಾರು ಕರೆದಿದ್ದು, ಇವ್ರನಿಗೆ ಯಾರು ಸಜೆಷನ್ ಕೊಡೋಕ್ಕೆ ಹೇಳಿದ್ದು, ಅವ್ರ ಪಾಡಿಗೆ ಅವ್ರನ್ನ ಇರೋಕ್ಕಾಗಲ್ವಾ ಅಂತ. ಸೊ ಅಲ್ಲಿ ನಮ್ಮ ಬೆಲೆನ ಕಳ್ಕೊತೀವಿ. ಸೊ ಮೆಚ್ಯೂರ್ಡ್ ಬಿಹೇವಿಯರ್ ಇರೋರು ಯಾರು ಏನಾದರೂ ಪರ್ಸ್ನಲಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರು ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ಮಧ್ಯದಲ್ಲಿ ಬಂದು ಮಾತಾಡೋದು ಆ ಥರ ಇರೋದೇ ಇಲ್ಲ. ನಾವು ಕ್ವಶನ್ ಮಾಡಬೇಕು, ನಮ್ಮ ನೇಚರ್ ಆ ಥರ ಇದೆಯಾ ಅಂತ. ಆ ಥರ ಇದ್ದರೆ ಡೆಫಿನೆಟ್ಲಿ ಚೇಂಜ್ ಮಾಡ್ಕೊಳ್ಳಿ. ಯಾರಾದರೂ ಏನಾದರೂ ಕೇಳ್ತೇನೆ ನಾವು ಸಜೆಷನ್ ಕೊಡೋದು, ಸಲಹೆ ಕೊಡೋದು ಮಾಡಿದ್ವಿ, ಅಲ್ಲಿ ನಮ್ಮ ಬೆಲೆನ ಕಳ್ಕೊತೀವಿ. ನೆಕ್ಸ್ಟ್ ಈಗ ನಾವು ಇಶಾ ಫೌಂಡೇಶನ್ಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ಟಾರ್ಟ್ ಆಗೋದು ಲೈಟಿಂಗ್ ಶೋ ಅದೆಲ್ಲ ಬಂದ್ಬಿಟ್ಟು 7 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಜಾಗ ಎಲ್ಲ ನೋಡಿ ಕರೆಕ್ಟಾಗಿ ಸೆಟ್ಲ್ ಆಗಬೇಕು ಅಂತ ಸ್ವಲ್ಪ ಬೇಗನೆ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ವೀಡಿಯೋಗೆ ನೋಡೋಕ್ಕಿಂತ ನೀವು ಡೆಫಿನೆಟ್ಲಿ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಬೇಕು. ಸಖತ್ ಥ್ರಿಲ್ಲಿಂಗು, ಒಂಥರ ರೋಮಾಂಚನ ಆಗುತ್ತೆ, ಒಂಥರ ಸ್ಪಿರಿಚುಯಾಲಿಟಿ ಜೊತೆಗೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು 112 feet ಅಂತೆ ಅದಿರೋದು. ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗಂತೂ ಏನು ಟೆನ್ಷನ್ ಇತ್ತು, ರೊಟೀನ್ ಲೈಫಿಂದ ಏನು ಬೋರ್ಡಮ್ ಆಗಿತ್ತಲ್ಲ, ಅದಂತೂ ಕಂಪ್ಲೀಟಾಗಿ ಕೊಟ್ಟೋಯ್ತು. ಒಂದು ಹೊಸ ಎನರ್ಜಿ ಬಂತು ಅಂತಲೇ ಹೇಳ್ಬೋದು. ಸೊ ಪೇರೆಂಟ್ಸಿಗೆ ಬಂದಿದ್ರಲ್ಲ, ಅವ್ರಿಗೆ ಹೋಗೋಕ್ಕಾಗಲ್ಲ. ಅಪ್ಪನ ಸ್ಥಿತಿನ ನೀವು ನೋಡಿ ವೀಡಿಯೋದಲ್ಲಿ ನೋಡಿ ಆಯಿತಾ, ಅವರಿಗೆ ನಡೆಯೋದೇ ಕಷ್ಟ. ಆಮೇಲೆ ಶ್ರೀನಿವಾಸ್ ಅವ್ರು ಪ್ಲ್ಯಾನ್ ಮಾಡಿದ್ರು, ಇಲ್ಲ ಕರ್ಕೊಂಡು ಹೋಗೋಣ ಈಗ ಅಂತ. ಇನ್ನು ಬಸ್ಸಲ್ಲಿ ಹೋಗಿ ಬಂದು ಅದೆಲ್ಲ ಆಗದಿರೋ ಕೆಲಸ. ಇನ್ನು ಪ್ರೈವೇಟ್ ವೆಹಿಕಲ್ಸೂ ಏನೇ ಬುಕ್ ಮಾಡಿದ್ರು ನಮ್ಮ ಓನ್ ವೆಹಿಕಲ್ ಥರ ಒಂದು ಕಂಫರ್ಟಬಲಿಟಿ ಇರಲ್ಲ. ಅದಕ್ಕೆ ಶ್ರೀನಿವಾಸ್ ಅವರೇ ಪ್ಲ್ಯಾನ್ ಮಾಡಿದ್ರು, ಇಲ್ಲ ಹೋಗಿ ಬಂದುಬಿಡೋಣ ಎಲ್ಲರೂ ಅಂತ ಪ್ಲ್ಯಾನ್ ಮಾಡಿದ್ವಿ. ಅತ್ತೆ ಇದ್ದರು, ಆಮೇಲೆ ಅಮ್ಮ ಇದ್ರಲ್ವ, ಹೆಂಗಿದ್ರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ವರ್ತ್. ಇಡೀ ದಿನ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗದು ತುಂಬ ಖುಷಿಯಾಗೋಯ್ತು. ಒಂದು ಹೊಸ ಎನರ್ಜಿ ಡೆಫಿನೆಟ್ಲಿ ಬರುತ್ತೆ. ನೀವು ಆಯಿತಾ, ಅಲ್ಲಿ ಎಂಟರ್ ಆಗಿದ ತಕ್ಷಣ ಎಲ್ಲ ಕಾರ್ ಪಾರ್ಕ್ ಮಾಡಿ ಬಂದ್ವಿ. ಆಮೇಲೆ ಅಲ್ಲಿ ಎಂಟ್ರೆನ್ಸಲ್ಲಿ ಹೆಂಗೆ ಅಂದರೆ ಎಷ್ಟು ಕಾಮಾಗಿರ್ತಾರೆ ಅಂದರೆ ಮನುಷ್ಯರು. ಅಂದರೆ ಏನಾದರೂ ಮೊಬೈಲ್ ಶೂಟ್ ಮಾಡಬೇಡಿ, ಹಂಗೆ ನಡೀರಿ, ಈ ಕ್ಯೂಯಿಂದ ಬನ್ನಿ, ಈ ಥರ ಹೇಳೋದನ್ನು ಕೂಡ ತುಂಬ ಶಾಂತವಾಗಿ ಹೇಳ್ತಾರೆ. ಅಕ್ಕ ಆ ಕಡೆಯಿಂದ ಬನ್ನಿ, ಅಕ್ಕ ಈ ಕಡೆಯಿಂದ ಬನ್ನಿ, ಕೈ ಮುಗಿದು ಹೇಳ್ತಾರೆ. ಅಷ್ಟು ಶಾಂತವಾಗಿರುತ್ತೆ. ಎಂಥ ಪೀಸಪ್ಪ ಇಲ್ಲಿ ಬಂದರೆ ಅಂತ ಅನಿಸ್ತಾಯಿತ್ತು. ಆಮೇಲೆ ಎಂಟರ್ ಆಗಿದ ತಕ್ಷಣ ಅಲ್ಲೆಲ್ಲ 54 feet ಒಂದು ತ್ರಿಶೂಲ ಎಲ್ಲ ಇತ್ತು. ಅದನ್ನು ಸ್ವಲ್ಪ ಅಲ್ಲೊಂದು ಸ್ವಲ್ಪ ದೇವಸ್ಥಾನ ಇತ್ತು, ಲಿಂಗ ಇತ್ತು, ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಂದಿದ ತಕ್ಷಣ ಅಲ್ಲಿ ಭಸ್ಮ ಎಲ್ಲ ಅಂದರೆ ವಿಭೂತಿ ಎಲ್ಲ ಹಚ್ಕೊಂಡು ಒಂಥರ ಹೋಲಿ ಫೀಲಿಂಗ್. ಎಷ್ಟು ಕ್ಲೀನಾಗಿತ್ತು ಆ ಪ್ಲೇಸು ಅಂದರೆ, ನನಗೆ ಎಲ್ಲೇ ಏನೇ ಹೋದರೂ ಮೇಜರ್ ಪ್ರಾಬ್ಲಮ್ ಆಗುತ್ತೆ ವಾಶ್ರೂಮ್ ಕ್ಲೀನಾಗಿಲ್ಲ ಅಂದರೆ ನಾನು ಆ ಕಡೆ ತಿರುಗೂ ನೋಡಲ್ಲ. ನೀವು ನಂಬಲ್ಲ ಆಯಿತಾ, ಈ ವಾಶ್ರೂಮ್ ಎಷ್ಟು ಮನೆಯಲ್ಲೂ ಅಷ್ಟು ನೀಟಾಗಿರೋ ಅಷ್ಟು ನೀಟಾಗಿತ್ತು. ಆಮೇಲೆ ಒಂಥರ ಕೆಟ್ಟ ಸ್ಮೆಲ್ ಬರೋದು, ಏನೇನೋ ಒಂಥರ ಆಗೋದು ಏನೂ ಇಲ್ಲ ಆಯಿತಾ. ಎಷ್ಟು ಹೋಮ್ಲಿ ಆಗಿತ್ತು ಅಂದರೆ, ನಾನು ನಿಜವಾಗ್ಲೂ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಆಮೇಲೆ ಹ್ಯಾಂಡ್ ವಾಶ್ ಇರುತ್ತೆ, ಪ್ರತಿಯೊಬ್ಬರು ಅಷ್ಟೇ. ಅಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ನಾನು ಕಂಡಿಲ್ಲ. ಅಂದರೆ ನಿಮಗೆ ಔಟ್ ಆಫ್ ದಿ ನೇಚರ್
ಸುತ್ತಲೂ ಗುಡ್ಡ ಬೆಟ್ಟ ನೇಚರ್ ಮಧ್ಯೆ ಇರೋಂಗೆ ಫೀಲಿಂಗ್, ಒಂಥರ ಎಷ್ಟು ಕಾಮ್ ಅನಿಸುತ್ತೆ, ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಅಂದರೆ ಡೆಫಿನೆಟ್ಲಿ ಆಯಿತಾ, ಒಂದು ಸತಿ ಪ್ಲ್ಯಾನ್ ಮಾಡಿ. ನೀವು ಫುಲ್ ಡೇ ಕೊಡಬೇಕು ಅಂತಲೂ ಏನಿಲ್ಲ, ಮಧ್ಯಾಹ್ನದ ಹಂಗೆ ಹೊರಟ್ರು, ನೀವು ಬೆಂಗಳೂರು ಸರೌಂಡಿಂಗ್ಸಲ್ಲಿ ಇದ್ದೀರಾ ಅಂದರೂ ಮಧ್ಯಾಹ್ನದ ಹಂಗೆ ಹೊರಟ್ರು ಆಯಿತು. ಅಲ್ಲೊಂದು 7 o'clock ಅಷ್ಟೊತ್ತಿಗೆ ಇರಬೇಕು. ಅಂದರೆ ನೀವು ಬೇಗ ಹೋದರೆ 4 o'clock 3 o'clock 3:30 ಹಂಗೆ ಹೋದರೆ ಸ್ವಲ್ಪ ಸರೌಂಡಿಂಗ್ ಪ್ಲೇಸಸ್ ನೋಡ್ಕೋಬೋದು. ಅಲ್ಲೆಲ್ಲ ಏನೇನೋ ಇದೆ, ಮ್ಯೂಸಿಯಮ್ ಅಂತೆ ಆ ಥರ ಎಲ್ಲ ಏನೇನೋ ಇಟ್ಟಿದ್ದಾರೆ ಆಯಿತಾ, ಅದೆಲ್ಲ ನೋಡ್ಕೋಬೋದು. ಆಮೇಲೆ ಕೆಲವೆಲ್ಲ ಇಯರಿಂಗ್ಸ್ ಇಟ್ಟಿದ್ದಾರೆ, ಏನದು ತ್ರಿಶೂಲಂದು ಏನೋ ಒಂದು ಸ್ಟ್ಯಾಚ್ಯೂ ಥರ, ಒಂದೊಂದೂ ತುಂಬ ಕಾಸ್ಟ್ಲಿ. ಮೇ ಬಿ ಅದು ಗೋಲ್ಡಿಂದ ಮಾಡಿರ್ತಾರೇನೋ. 3 ಲಕ್ಷ 4 ಲಕ್ಷ ಐಟಮ್ ಎಲ್ಲ ಆ ಥರ ಮ್ಯೂಸಿಯಮಲ್ಲೇ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಆಯಿತಾ. ಆ ಥರ ಎಲ್ಲ ವಿಸಿಟ್ ಮಾಡಿದ್ವಿ. ಹತ್ತಿರದಿಂದ ನೋಡೋಕ್ಕೇ ಒಂಥರ ಖುಷಿ ಆಯಿತಾ. ಅಲ್ಲಿ ಅದು ವಿಸಿಟ್ ಇದೆಯಲ್ಲ, ಒಂಥರ ಫೀಲಿಂಗ್ ಬಂದುಬಿಡುತ್ತೆ, ಒಂಥರ ಹೋಲಿ ಫೀಲಿಂಗು, ಸ್ಪಿರಿಚುವಲ್ ಫೀಲಿಂಗು, ತುಂಬ ಚೆನ್ನಾಗಿತ್ತು ಆಯಿತಾ. ನೆಕ್ಸ್ಟ್ ಬಂದು ಅದರದ್ದು ಫುಲ್ ಕಂಪ್ಲೀಟ್ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೂ ಒಂದು ಹೋಲಿ ಪ್ಲೇಸ್ ನೋಡ್ದಂಗೆ ಆಗುತ್ತೆ. ಜೊತೆಗೆ ಹೆಂಗಿದ್ರು ನಂದು ಮೋಟಿವೇಶ್ನಲ್ ಟಾಕ್ಸ್ ನಿಮಗೆ ಇಷ್ಟ ಆಗೇ ಆಗುತ್ತೆ, ಲೈಫ್ ಲೆಸನ್ಸ್ದು, ಅದನ್ನು ಕೇಳ್ತಾ ಹೋಗಿ. ಇವತ್ತು ನಾನು ಏನು ಹೇಳೋದು ಅಂದರೆ, ಒಂಥರ ಫ್ರೀ ಮಾಡಿಕೊಂಡು ವೀಡಿಯೋನ ನೋಡಿ. ಯಾವಾಗಲೂ ಕೆಲಸ ಮಾಡ್ಕೊಂಡು ಕೇಳಿ ಅಂತ ಹೇಳ್ತಾ ಇದ್ದೆ, ಇವತ್ತು ಫ್ರೀ ಮಾಡ್ಕೊಂಡು ನೋಡಿ. ಆ ಪ್ರತಿಯೊಂದು ಪ್ಲೇಸಸ್ಸು, ಅಲ್ಲಿ ವ್ಯೂ ಪಾಯಿಂಟು ಅದೆಲ್ಲನೂ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದ್ರಲ್ಲಿ ನೋಡಿ ನಿಮ್ಗೆ ಅನಿಸ್ಬೋದು ನನಗೆ ಹೋಗಿ ಅಲ್ಲಿ ನೋಡಬೇಕು ಅಂತ. ಓಕೆನಾ. ಸೆಕೆಂಡ್ ಮೆಚ್ಯೂರ್ಡ್ ಬಿಹೇವಿಯರ್ ಬಂದು ಗಾಸಿಪಿಂಗು. ಯಾರ್ದೋ ಬಗ್ಗೆ ಹಿಂದೆ ಮಾತಾಡ್ತಾರೆ ಅಂದರೆ ಅವರಿಗೆ ಬೇಸಿಕ್ ಸೆನ್ಸ್ ಅನ್ನೋದೇ ಇಲ್ಲ. ಮೆಚ್ಯೂರ್ಡ್ ಬಿಹೇವಿಯರ್ ಸೆಕೆಂಡರಿ. ನಾವೂ ಮಾಡೋಕ್ಕೆ ಹೋಗಬಾರ್ದು. ಬೇರೆಯವ್ರು ಯಾರೋ ಆ ಥರ ಮಾಡುತ್ತಾ ಇದ್ದಾರೆ, ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದೇ ಬೆಸ್ಟ್. ಏನು ಗೊತ್ತಾ, ನಮ್ಮ ಮುಂದೆನೇ ಮಾತಾಡೋಕ್ಕೆ, ನಮ್ಮ ಮುಂದೆನೇ ಹೇಳೋಕ್ಕೆ ಗಟ್ಸಿರೋರು ಮಾತ್ರನೇ ಹೇಳ್ತಾರೆ. ನಮ್ಮ ಹಿಂದೆ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಹಿಂದೆನೇ ಇರ್ತಾರೆ ಅವ್ರ ಲೈಫ್ ಲಾಂಗ್. ಸೊ ಆ ಥರ ಥಿಂಕ್ ಮಾಡಿಕೊಂಡು ಅವ್ರ ಬಗ್ಗೆ ವರಿ ಮಾಡೋ ಯಾವ ಅವಶ್ಯಕತೆಯೂ ಇಲ್ಲ. ನಾವು ಗಾಸಿಪಿಂಗ್ ಮಾಡೋಕ್ಕೆ ಹೋಗಬಾರ್ದು, ಯಾರ ಬಗ್ಗೆನೂ ಅವ್ರ ಹಿಂದೆ ಮಾತಾಡೋಕ್ಕೆ ಹೋಗಬಾರ್ದು. ಏನಾದರೂ ಅನ್ನಿಸ್ತಾ ಅವ್ರ ಮುಖದ ಮೇಲೆ ಹೇಳೋದು, ಆಮೇಲೆ ಅದೂ ಮುಖದ ಮೇಲೆ ಹೇಳೋದು ಅಂತ ಪಟ್ಟಂತೆ ಹೇಳೋದು, ಅವ್ರಿಗೆ ಹರ್ಟ್ ಮಾಡೋಂಗೆ ಹೇಳೋದು, ಆ ಥರ ಅಲ್ಲ. ಏನಾದ್ರು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಒಂದು ವೇ ಅಂತ ಇರುತ್ತೆ, ಆ ರೀತಿಯಲ್ಲಿ ಮೆಚ್ಯೂರ್ಡಾಗಿ ಹೇಳಬೇಕು. ಇಲ್ಲಿ ಅಷ್ಟು ದೊಡ್ಡ ಸ್ಟ್ಯಾಚ್ಯೂಗೆ ರುದ್ರಾಕ್ಷಿಯಿಂದನೇ ಮಾಲೆ ಮಾಡಿತ್ತು. ನೀವು ನಂಬಲ್ಲ, ಹತ್ತಿರ 1 ಕೋಟಿ ರುದ್ರಾಕ್ಷಿ ಇದೆಯೇನೋ, ಅಷ್ಟು ಲಕ್ಷಗಟ್ಟಲೆ ಇದು ಚಿಕ್ಕದು ರುದ್ರಾಕ್ಷಿನ ಪೋಣಿಸಿ ಅಷ್ಟು ದೊಡ್ಡ ಹಾರ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಸುತ್ತಲೂ ಏನು ಅಂದರೆ ಕಾಂಪೌಂಡೆಲ್ಲ ತ್ರಿಶೂಲದಲ್ಲಿ, ಆ ವ್ಯೂ ಪಾಯಿಂಟೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಏನು ಮೆಚ್ಯೂರ್ಡ್ ಬಿಹೇವಿಯರ್ ಅಂದರೆ, ಪ್ರಾಮಿಸ್ ಏನಾದರೂ ಕೊಡ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಸುಮ್ಮನೆ ಬಾಯಿಗೆ ಬಂದಾಗೆ ಲೂಸ್ ಸ್ಟಾಕ್ ಮಾಡಿಕೊಂಡು ಪ್ರಾಮಿಸ್ ಎಲ್ಲ ಕೊಡೋಲ್ಲ. ಪ್ರಾಮಿಸ್ ಕೊಡ್ತೀವಿ ಅಂದರೆ ಅದನ್ನು ಕೀಪಪ್ ಮಾಡ್ಕೋಬೇಕು. ಏನೇ ಪರಿಸ್ಥಿತಿ ಬಂದರೂ ಕೂಡ ನಾವು ಏನು ಹೇಳಿದ್ವಿ ಅದ್ರ ಥರನೇ ನಡ್ಕೊಂಡ್ರೆ ಅದು ಮೆಚ್ಯೂರ್ಡ್ ಬಿಹೇವಿಯರ್. ನೆಕ್ಸ್ಟ್ ಬಂದು ಟೈಮ್ ಸೆನ್ಸ್. ಕೆಲವರೆಲ್ಲ ನೋಡಿ ಎಷ್ಟು ಸ್ಟಿಕ್ ಆಗಿರ್ತಾರೆ ಅಂದರೆ, 9 ಗಂಟೆಗೆ ಬರ್ತೀವಿ, 9 ಗಂಟೆಗೆ ಕಾಲೇಜಿಗೆ ಹೋಗ್ತೀವಿ ಅಥವಾ ಎಲ್ಲೋ ಕೆಲಸಕ್ಕೆ ಹೋಗ್ತೀವಿ ಅಂದರೆ 8:55 8:50ಗೆಲ್ಲ ಇರ್ತಾರೆ ಕೆಲವರೆಲ್ಲ, ಅಷ್ಟು ಪಂಕ್ಚುವಲ್ ಇರ್ತಾರೆ. ಸೊ ಆ ರೀತಿ ಟೈಮ್ನ ಕೀಪಪ್ ಮಾಡೋರು ತುಂಬ ಮೆಚ್ಯೂರ್ಡ್ ಆಗಿರ್ತಾರೆ. ಅವ್ರಿಗೆ ಗೊತ್ತು ಒಂದೊಂದು ಸೆಕೆಂಡು ಎಷ್ಟು ಇಂಪಾರ್ಟೆಂಟು ಅಂತ. ಯಾರಿಗೋ ಏನೋ ಮೀಟ್ ಮಾಡೋಕ್ಕೆ ಅಂತ ಹೇಳಿರ್ತಾರೆ, 12 ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ, ಬಟ್ 12 ಗಂಟೆಗೆ ಅವರೇ ಬಂದಿರಲ್ಲ. ಸೊ ಆಗ ಇಂಪ್ರೆಷನ್ ಏನಾಗಿರುತ್ತೆ, ಅಯ್ಯೋ ಎಂಥ ಇಮ್ಮೆಚ್ಯೂರ್ ಪರ್ಸನ್ ಇದು, ಎಂಥ ಇಂಡಿಸಿಪ್ಲಿನ್ ಪರ್ಸನ್ ಇದು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಏನು ಹೇಳೋದು ಅಂದರೆ, ಟೈಮ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ತುಂಬ ಮೆಚ್ಯೂರ್ಡ್ ಇರುವಂಥವ್ರು. ಒಂದೊಂದು ಸೆಕೆಂಡ್, ಒಂದೊಂದು ಮಿನಿಟ್ನ ಬೆಲೆ ಗೊತ್ತವರಿಗೆ. ಅವ್ರದ್ದು ಅಂತಲ್ಲ, ಅವ್ರ ಲೈಫ್ನ ಟೈಮ್ ಅಂತ ಅಲ್ಲ, ಆಪೋಸಿಟ್ ಪರ್ಸನ್ ಲೈಫ್ನ ಟೈಮು ಎಷ್ಟು ಇಂಪಾರ್ಟೆಂಟು ಅಂತ ಅದಕ್ಕೂ ವ್ಯಾಲ್ಯೂ ಕೊಡ್ತಾರೆ. ನೆಕ್ಸ್ಟ್ ಫಿಫ್ತ್ ಇಂಪಾರ್ಟೆಂಟ್ ಏನು ಅಂದರೆ, ವೇಸ್ಟ್ ಆರ್ಗ್ಯುಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಆಯಿತಾ. ಅಲ್ಲಿ ಅವ್ರು ಏನು ಸತ್ವ ಇಲ್ದಂಗೆ ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಅಲ್ಲಿ ಮಾತಾಡೋದು ಇಲ್ಲ. ಸೊ ಆ ರೀತಿ ವೇಸ್ಟ್ ಆರ್ಗ್ಯುಮೆಂಟ್ ಆಗ್ತಾಯಿದ್ರೆ ಅದನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಂಡು ವಿತಂಡವಾದ ಮಾಡಿಕೊಂಡು ಏನೇನೋ ಮಾತಾಡೋದು, ಆರ್ಗ್ಯುಮೆಂಟ್ನ ವಿನ್ ಆಗಲೇಬೇಕು ಅಂತ ಏನೋ ಮಾತಾಡೋದು, ಆ ಥರ ಎಲ್ಲ ಮಾಡಲ್ಲ ಮೆಚ್ಯೂರ್ಡ್ ಬಿಹೇವಿಯರ್ ಇರೋರು. ವೇಸ್ಟ್ ಆರ್ಗ್ಯುಮೆಂಟ್ನ ಅಲ್ಲೇ ಡ್ರಾಪ್ ಮಾಡಿ ವಾಕೌಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಸಿಕ್ಸ್ತ್ ಇಂಪಾರ್ಟೆಂಟ್ ಏನು ಅಂದರೆ, ಇನ್ಸಲ್ಟ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿರಬೇಕು. ಮೇ ಬಿ ಕೆಲವರೆಲ್ಲ ಏನು ಅಂದರೆ, ಕೆಲವ್ರು ಪ್ಯಾನಿಕ್ ಆಗಿಬಿಡ್ತಾರೆ, ಕೆಲವ್ರು ಜಗಳಕ್ಕೆ ಹೋಗ್ತಾರೆ ಇನ್ಸಲ್ಟ್ ಮಾಡಿದ ತಕ್ಷಣ, ಕೆಲವರು ಕಾಮಾಗಿ ಜಸ್ಟಿಫಿಕೇಷನ್ ಮಾಡ್ತಾರೆ, ಕೆಲವರು ಇವ್ರ ಜೊತೆ ಮಾತಾಡೋಕ್ಕೆ, ಇವರು ನನ್ನ ಜೊತೆ ಮಾತಾಡೋಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ವಾಕೌಟ್ ಮಾಡಿಬಿಡ್ತಾರೆ. ಇಲ್ಲ ಕೆಲವರೆಲ್ಲ ಫುಲ್ ಎಮೋಷ್ನಲ್ ಆಗಿಬಿಡ್ತಾರೆ, ನನ್ನನ್ನು ಇನ್ಸಲ್ಟ್ ಮಾಡಿಸಿದ್ದಾರೆ ಅಂತ. ಸೊ ಕೆಲವರೆಲ್ಲ ಹೆಂಗೆ ಅಂದರೆ ವಾಪಸ್ ಕೊಡಲೇಬೇಕು ಅವರಿಗೆ, ರಿವರ್ಸ್ ಕೊಡೋವರೆಗೂ ಡೈಜೆಷನ್ ಆಗೋಲ್ಲ. ನಾನು ಕೆಲವರೆಲ್ಲ ಮಾತಾಡೋದು ನೋಡಿದ್ದೀನಿ,
ನಾನು ಅವ್ರು ಮಾತಾಡಿದ್ರು ಅವ್ರಿಗೆ ರಿವರ್ಸ್ ಕೊಡೋರ್ಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದು ಎಂಥ ಮೂರ್ಖತನ ಅಂತ ಅನಿಸ್ತಿರುತ್ತೆ. ಅದು ಕೊಚ್ಚೆ ಮೇಲೆ ಕಲ್ಲು ಹಾಕ್ದಂಗೆ. ಅವರು ನಮಗೇನು ಇನ್ಸಲ್ಟ್ ಮಾಡಿದ್ದಾರೆ ಅಥವಾ ಅವರು ಸೆನ್ಸ್ಲೆಸ್ ಆಗಿ ಮಾತಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಅವ್ರು ಎಷ್ಟು ಸೆನ್ಸ್ಲೆಸ್ ಅಂತ. ಸೊ ಅವ್ರಿಗೇನೋ ವಾಪಸ್ ಕೊಡೋದು, ಅವ್ರಿಗೇನೋ ಆರ್ಗ್ಯುಮೆಂಟ್ನ ಇದು ಮಾಡೋದು ನಮ್ಮ ಟೈಮ್ ವೇಸ್ಟ್ ಅಷ್ಟೇ. ಅಂಥವ್ರನ್ನ ಇಗ್ನೋರ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದು ನಮ್ಮ ಆ್ಯಕ್ಷನ್ಸ್ಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು. ಅಂದರೆ ನಾನೀಗ ಈ ಪೊಸಿಷನಲ್ಲಿ ನಾನೀಗ ಹೇಗಿದ್ದೀನಲ್ಲ ಅದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ. ಅಯ್ಯೋ ಎಲ್ಲರೂ ನನಗೆ ಇನ್ನೂ ಸಪೋರ್ಟ್ ಮಾಡಿದರೆ ನಾನು ಇನ್ನೂ IAS ಅಧಿಕಾರಿ ಆಗ್ತಿದ್ನೇನೋ, ನಾನು ಇನ್ನೇನೋ ಆಗ್ತಿದ್ನೇನೋ, ನಾನು ಯಾವುದೋ ಪೊಸಿಷನಲ್ಲಿ ಇರ್ತಿದ್ನೇನೋ, ಅದೆಲ್ಲ ಬ್ಲೇಮ್ ಮಾಡೋ ಬದಲು ಯಾವುದೂ ಇಂಪಾಸಿಬಲ್ ಅಲ್ಲ. ನಾನು ಹೆಂಗಿದ್ದೀನಿ, ನನ್ನ ಲೈಫಲ್ಲಿ ನನ್ನ ಹೆಲ್ತ್ ಹೆಂಗಿದೆ, ನನ್ನ ಲೈಫಲ್ಲಿ ಏನು ಆ್ಯಕ್ಷನ್ಸ್ ತೊಗೋತಾ ಇದ್ದೀನಿ, ಏನು ಡಿಸಿಷನ್ ತೊಗೊಂಡು ಅದು ನನ್ನ ಡಿಸಿಷನು. ನಾನು ಈ ಥರ ಇರೋದು ಬೇರೆಯವ್ರು ಈ ಥರ ಮಾಡಿದ್ದಕ್ಕೆ ಅಂತ ಬ್ಲೇಮ್ ಮಾಡಲ್ಲ. ಸೊ ಎಲ್ಲದಕ್ಕೂ ನನ್ನ ಆ್ಯಕ್ಷನ್ಸ್ಗೆ ನಾವೇ ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು. ನೆಕ್ಸ್ಟು ಮೆಚೂರ್ಡ್ ಬಿಹೇವಿಯರ್ ಇದ್ದರೆ ಮಾತಾಡೋಕ್ಕೆ ಮೊದಲು ಯೋಚನೆ ಮಾಡ್ತಾರೆ, ಮಾತಾಡಾದ್ಮೇಲೆ ಯೋಚನೆ ಮಾಡಲ್ಲ, ಅಯ್ಯೋ ಮಾತಾಡಬಾರ್ದಿತ್ತು ಅಂತ ರಿಗ್ರೆಟ್ ಮಾಡಲ್ಲ. ಏನೇ ಒಂದು ಸೆಂಟೆನ್ಸ್ ಮಾತಾಡಿದ್ರು ಕೂಡ ತೂಕವಾಗಿ ಮಾತಾಡ್ತಾರೆ. ಯೋಚನೆ ಮಾಡಿ ಅದು ನಿಜಾನಾ, ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಇದೆಯಾ, ಮಾತಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಕಾನ್ಸಿಕ್ವೆನ್ಸಸ್ನ ಯೋಚನೆ ಮಾಡಿ ಪ್ರತಿಯೊಂದು ಡೀಟೇಲಾಗಿ ಥಿಂಕ್ ಮಾಡಿಕೊಂಡು ಮಾತಾಡ್ತಾರೆ. ಪದ ಬಳಕೆ ಆಗಿರ್ಬೋದು, ಟೋನ್ ಆಗಿರ್ಬೋದು, ಯಾವ ರೀತಿ ಮಾತಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದು ಮೆಚ್ಯೂರ್ಡಾಗಿ ಇರೋರನ್ನ ನೋಡಿ ಅವರ ಆ್ಯಂಗರ್ನ, ಕೋಪನ ಮತ್ತು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಕಿರ್ಚಾಡೋದು, ಕೆಲವರು ತುಂಬ ಕೋಪ ಬಂದರೂ ಕೂಡ ತೋರಿಸಲ್ಲ. ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ ಅಂದರೆ ಆಗಲೇ ಅನ್ಸ್ಕೊಳ್ಳೋದು ಅವರು ಮೆಚ್ಯೂರ್ಡ್ ಅಂದರೆ ನಾರ್ಮಲ್ ಪರ್ಸನ್ಗಿಂತ ಒಂದು ಯೂನಿಕ್ನೆಸ್ ಇರುತ್ತೆ, ಒಂಥರ ಔಟ್ ಆಫ್ ದಿ ಬಾಕ್ಸ್ ಅನ್ನೋಂಗೆ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಿರ್ತಾರೆ. ಎಲ್ಲರೂ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ, ಹೌದಪ್ಪ ನಾವು ಆ ಥರ ಕಲಿಬೇಕು, ನಾವು ಆ ಥರ ಇರಬೇಕು ಅಂತ ಅನ್ನಿಸ್ಬೇಕು, ಆ ಥರ ಒಂದು ಬಿಹೇವಿಯರ್ ಇರುತ್ತೆ. ಸೊ ಅವ್ರಿಗೆ ಆ್ಯಂಗರ್ ಕಂಟ್ರೋಲು ಮತ್ತು ಎಮೋಷನ್ಸ್ ಕಂಟ್ರೋಲು, ಸುಮ್ಮನೆ ಕಿರ್ಚಾಡ್ಬಿಡೋದು, ಕೋಪ ತೋರಿಸೋದು, ಅನಿಸಿದ್ದೆಲ್ಲ ಮಾತಾಡೋದು, ಇದನ್ನೆಲ್ಲ ಮಾಡಲ್ಲ. ನೆಕ್ಸ್ಟ್ ಬಂದು ಅವ್ರದ್ದೇನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಹಾನೆಸ್ಟಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಬೇರೆಯವ್ರ ಮೇಲೆ ಹೇರ್ಬಿಡೋದು, ಆ ಮೂಮೆಂಟಿಂದ ತಪ್ಪಿಸ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಸೊ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದೊಂಥರ ದೊಡ್ಡತನ ಅಲ್ವಾ. ನಾವೇನೋ ಬೇರೆಯವ್ರ ಮೇಲೆ ತಪ್ಪನ್ನು ಎತ್ತಾಕ್ಬಿಡೋದು ಆ ಥರ ಎಲ್ಲ ಕರೆಕ್ಟ್ ಅಲ್ಲ ಅದು. ಸೊ ಇದು ಬಂದು ಲೈಟ್ ಶೋ ಆಯಿತಾ. ಈ ಮೊಬೈಲಲ್ಲಿ ನೋಡೋಕ್ಕಿಂತ ಎದುರುಗಡೆ ಲೈವಾಗಿ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಲಾಸ್ಟಲ್ಲಿ ಲೇಸರ್ ಲೈಟಿಂದು ಎಲ್ಲ ತುಂಬ ಚೆನ್ನಾಗಿತ್ತು. ಜಸ್ಟ್ ಈಗ ರಿವ್ಯೂ ಮಾಡಿ ಆಯಿತಾ. ಅದೇನು ಅಂದರೆ ಪ್ರೊಜೆಕ್ಟರ್ ಇಟ್ಟಿರ್ತಾರೆ ಸೈಡಲ್ಲೆಲ್ಲ, ಅದು ಬಂದು ಆ ಸ್ಟ್ಯಾಚ್ಯೂ ಮೇಲೆ ಲೈಟ್ ಬೀಳುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ನನಗಂತೂ ಒಂದು 15-20 ನಿಮಿಷ ನೀವೆಲ್ಲ ಮರ್ತೋಗ್ಬಿಡ್ತೀರಾ. ಫುಲ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. ನಿಮ್ಗೇನು ಅನಿಸಲ್ಲ ಗೊತ್ತಾ, ಯಾವ ಥಾಟು ಬರಲ್ಲ. ಎಂಥ ಕಷ್ಟಗಳು ಬಂದಿದ್ರೂ ಕೂಡ ತಲೆಯಲ್ಲಿ ಏನೂ ಅನಿಸಲ್ಲ. ಅಲ್ಲಿ ಏನು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸದ್ಗುರು ಮಾತಾಡ್ತಿರ್ತಾರೆ ಆಯಿತಾ. ಹೆಂಗೆ ಶಿವ ಪಾರ್ವತಿ ಕಾನ್ವರ್ಸೇಷನ್, ಹೆಂಗೆ ಅವರು ಹೆಂಗೆ ಅರ್ಧನಾರೀಶ್ವರ ಅದೆಲ್ಲ ಇರುತ್ತೆ. ನೀಲಕಂಠ ಹೆಂಗಾದ್ರು, ಸೋಮೇಶ್ವರ ಹೆಂಗಾದ್ರು, ಅದರದ್ದೆಲ್ಲ ಸ್ಟೋರಿ ಹೇಳ್ತಾ ಇರ್ತಾರೆ, ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ. ಅದನ್ನು ಕೇಳಿಕೊಂಡು ಆಮೇಲೆ ಒಂಥರ ಡ್ರಮ್ದು ಸೌಂಡೆಲ್ಲ ಕೇಳ್ತಾ ಇರುತ್ತೆ, ಮೈಯೆಲ್ಲ ರೋಮಾಂಚನ ಆಗ್ತಿರುತ್ತೆ. ನಿಮಗೆ ನಿಜವಾಗ್ಲೂ ಗೂಸ್ ಬಂಬ್ಸ್ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕು ಅಂದರೆ ಏನು ಅಂದರೆ, ಎಲ್ಡರ್ಸ್ಗೆ ಮತ್ತು ನಮ್ಮ ಜೊತೇಲಿರೋರಿಗೆ ರೆಸ್ಪೆಕ್ಟ್ ಮಾಡಬೇಕು. ಈವನ್ ಚಿಕ್ಕವ್ರ ಅಭಿಪ್ರಾಯನೂ ಕೂಡ ರೆಸ್ಪೆಕ್ಟ್ ಮಾಡಬೇಕು. ಈ ಥರ ಇರುತ್ತೆ. ಕೆಲವ್ರು ನೋಡಿದ್ದೀರಾ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಏನೇ ಎಂಥ ಕೋಟ್ಯಾಧೀಶ್ವರು ಆದರೂ ಕೂಡ ದೊಡ್ಡವ್ರು ಬಂದಿದ ತಕ್ಷಣ ಎದ್ದು ನಿಂತ್ಕೊಳ್ಳೋದು, ಚಿಕ್ಕ ಪುಟ್ಟ ರೆಸ್ಪೆಕ್ಟೇ ತೋರಿಸೋದು ಕೂಡ ಅದು ಒಂಥರ ಮೆಚ್ಯೂರ್ಡ್ ಬಿಹೇವ್ರು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಈಗ ನಮ್ಮ ಜೊತೇಲಿರೋರ ಹತ್ರ ಹೆಂಗೆ ನಾವು ನಡ್ಕೋತೀವಿ, ಕೊಲೀಗ್ಸ್ ಹತ್ರ, ಜೊತೇಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಮತ್ತು ನಮ್ಮ ಮಕ್ಕಳ ಜೊತೆ ಹೆಂಗೆ ನಡ್ಕೋತೀವಿ, ನಮ್ಮ ಪಾರ್ಟ್ನರ್ಸ್ ಜೊತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಪ್ರತಿಯೊಂದು ನಮ್ಮ ಬಿಹೇವಿಯರು ತುಂಬ ಡಿಗ್ನಿಫೈಡ್ ಆಗಿರುತ್ತೆ. ಅವರಿಗೆ ಏನು ಅವ್ರ ಒಪಿನಿಯನ್ ಏನು ರೆಸ್ಪೆಕ್ಟ್ ಇಲ್ದಂಗೆ ತೆಗ್ದು ಹಾಕೋದು ಆ ಥರ ಇರಲ್ಲ. ಮೆಚ್ಯೂರ್ಡಾಗಿ ಥಿಂಕ್ ಮಾಡಿಕೊಂಡು ಬಿಹೇವ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂದರೆ, ಏನಾದರೂ ಡಿಸಿಷನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಇದು ಏನು ಪರಿಣಾಮ ಬೀರ್ಬೋದು ಅಂತ ಎಲ್ಲ ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತೊಗೋತಾರೆ. ಎಂಪತಿ ಇರುತ್ತೆ ಅವರಿಗೆ, ಮೆಚ್ಯೂರ್ಡ್ ಇರೋರಿಗೆ. ಅಂದರೆ ಬೇರೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾರೆ. ಆಮೇಲೆ ಹಿಂಗೆ ಇರುತ್ತೆ ಅಂದರೆ, ಯಾರಾದರೂ ಏನಾದರೂ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಎಷ್ಟೊಂದು ಜನ ಏನೋ ಹೇಳ್ತಾನೆ ಇರ್ತಾರೆ. ನೆಗೆಟಿವ್ ಕ್ರಿಟಿಸಿಸಮ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಏನಿಲ್ಲ, ನೆಗೆಟಿವ್ ಕ್ರಿಟಿಸಿಸಮ್ನ ತೆಗ್ದು ಹಾಕಬೇಕು ಅಂತಲೂ ಇಲ್ಲ. ಅದು ನಮ್ಮ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ನಮ್ಮ ಲೈಫಲ್ಲಿ ಇನ್ಕಲ್ಕೇಟ್ ಮಾಡಿಕೊಂಡ್ರೆ, ಅಳವಡಿಸ್ಕೊಂಡ್ರೆ
ಅದು ಕರೆಕ್ಟಾಗಿ ನಮ್ಮ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಈ ಥರ ವರ್ಕ್ ಮಾಡು. ಈಗ ನಾವು ಬಿ ಎಡ್ ಮಾಡಬೇಕಾದ್ರೆ ಎಲ್ಲ ನಾವು ಟೀಚ್ ಮಾಡಬೇಕಾದ್ರೆ ನಾವೇನೋ ಪರ್ಫೆಕ್ಟಾಗಿ ಟೀಚ್ ಮಾಡಲ್ಲ. ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಹೇಳ್ತಿರ್ತಾರೆ, ಹಿಂಗೆ ಮಾಡಿ, ಹಿಂಗೆ ಟೀಚ್ ಮಾಡಿ, ಹಿಂಗೆ ಬೋರ್ಡ್ ಯೂಸ್ ಮಾಡಿ, ಪ್ರತಿಯೊಂದೂ ಒಂದು ಫೀಡ್ಬ್ಯಾಕ್ ಅಂತ ಕೊಡ್ತಿರ್ತಾರೆ. ಅದು ನೆಗೆಟಿವ್ ಫೀಡ್ಬ್ಯಾಕ್ಸೇನೆ, ಆಯಿತಾ. ಅದನ್ನು ನಾವು ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ತೊಗೊಂಡ್ರೆ, ಈಗ ಎಷ್ಟು ನಾವು ಕ್ಲಾಸಲ್ಲಿ ಅದನ್ನು ಅಪ್ಲೈ ಮಾಡ್ತಾಯಿದ್ರೆ ಎಷ್ಟು ಜನ ಈಗ ಅಪ್ರಿಷಿಯೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ ನೀವು, ಕ್ಲಾಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಅದನ್ನು ನಾವು ಅಳವಡಿಸ್ಕೊಂಡಾಗಲೇ ನಾವು ಮುಂದೆ ಗ್ರೋ ಆಗೋಕ್ಕೆ ಸಾಧ್ಯ. ಸೊ ಏನೇ ಕ್ರಿಟಿಸಿಸಮ್ ಇದ್ದರೂ ಕೂಡ ಪಾಸಿಟಿವ್ ಆಗಿ ತೊಗೋಬೇಕು. ಕೆಲವರು ಕಾಲು ಎಳೆಯೋಕ್ಕೆ, ನೋವು ಮಾಡೋಕ್ಕೆ ಅಂತ ಕ್ರಿಟಿಸೈಸ್ ಮಾಡಿದಾಗ ಅದನ್ನು ಇಗ್ನೋರ್ ಮಾಡೋಕ್ಕೂ ಬರುತ್ತೆ. ನೆಕ್ಸ್ಟ್ ಅವ್ರದ್ದು ಬಿಹೇವಿಯರ್ ಪೊಲೈಟ್ ಆಗಿರುತ್ತೆ, ತುಂಬ ಮ್ಯಾನರ್ಡಾಗಿ ಬಿಹೇವ್ ಮಾಡ್ತಿರ್ತಾರೆ. ಒಂದು ನಡೆಯೋ ಸ್ಟೈಲ್ ಇರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ತಿನ್ನೋ ಸ್ಟೈಲ್ ಇರ್ಬೋದು, ತುಂಬ ಮೆಚ್ಯೂರ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮೆಚ್ಯೂರ್ಡಾಗಿ ಥಿಂಕ್ ಮಾಡೋರು, ಬಿಹೇವ್ ಮಾಡೋರಿಗೆ ಯಾವಾಗ ಸಾರಿ ಕೇಳಬೇಕು ಅಂತ ಗೊತ್ತಿರುತ್ತೆ. ನಾನೇ ಸರಿ ಅನ್ನೋರು ಇಮ್ಮೆಚ್ಯೂರ್ ಪರ್ಸನ್ಸ್. ಯಾವಾಗಲೂ ನಂದೇ ಕರೆಕ್ಟು, ನಂದೇ ನಡಿಬೇಕು ಅಂತಾರಲ್ವ, ಅವ್ರ ಜೊತೆ ಯಾರು ಇರೋಕ್ಕೆ ಇಷ್ಟಪಡ್ತಾರೆ ಇದ್ದರೂ ಕೂಡ ಫೋರ್ಸ್ಫುಲಿ ಇರಬೇಕಾಗುತ್ತೆ. ಸೊ ಯಾವಾಗ ಸಮಯ ಸಂದರ್ಭ ಬಂದಾಗ ನನ್ನ ಕಡೆಯಿಂದನೂ ತಪ್ಪಾಗಿದೆ ಅಂತ ರಿಯಲೈಸ್ ಮಾಡಿಕೊಂಡು ಸಾರಿ ಕೇಳ್ತಾರಲ್ವ, ಅವ್ರದ್ದು ತುಂಬ ಮೆಚ್ಯೂರ್ಡ್ ಬಿಹೇವಿಯರ್. ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಬಂದಾಗ ಪೀಸ್ಫುಲ್ಲಾಗಿ ಸಾಲ್ವ್ ಮಾಡ್ತಾರೆ. ತುಂಬ ಪ್ಯಾನಿಕ್ ಆಗೋದು, ಬೇರೆಯವ್ರ ಮೇಲೆ ರೇಗೋದು, ತಪ್ಪು ಡಿಸಿಷನ್ಸ್ ತೊಗೊಳ್ಳೋದು ಇಂಥದ್ದೆಲ್ಲ ಮಾಡಲ್ಲ. ಆಮೇಲೆ ಅವ್ರ ಲೈಫು ಕೂಡ ತುಂಬ ಡಿಸಿಪ್ಲಿನ್ಡ್ ಆಗಿರುತ್ತೆ. ಅವ್ರು ಎದ್ದೇಳೋದು, ಯಾವ ಟೈಮ್ಗೆ ಎದ್ದೇಳ್ತಾರೆ, ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ, ಪ್ರತಿಯೊಂದು ಕೂಡ ತುಂಬ ಡಿಸಿಪ್ಲಿನ್ಡಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಏನೋ ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಅವ್ರು ಲಾಂಗ್ ಟರ್ಮ್ ಯೋಚನೆ ಮಾಡ್ತಿರ್ತಾರೆ. ಈಗ ಏನೋ ಒಂದು ಡಿಸಿಷನ್ ತೊಗೊಂಡ್ರು, ಸದ್ಯಕ್ಕೆ ನನಗೆ ಪ್ಲೆಷರ್ ಬಂದುಬಿಡ್ಬೇಕು, ಖುಷಿ ಸಿಗಬೇಕು ಅಂತ ಥಿಂಕ್ ಮಾಡಲ್ಲ ಅವರು. ಲಾಂಗ್ ಟರ್ಮಿಗೆ ಹೆಂಗದು ಯೂಸ್ ಆಗುತ್ತೆ, ಏನಾದರೂ ಅಫೆಕ್ಟ್ ಆಗುತ್ತಾ ಅಂತ ಥಿಂಕ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನೇ ಕಷ್ಟ ಬಂದರೂ ಕೂಡ ಹಾನೆಸ್ಟಿ ಬಿಡಲ್ಲ. ಅಂದರೆ ಏನೋ ಸುಳ್ಳು ಹೇಳ್ಬಿಡೋದು ಆ ಥರ ಎಲ್ಲ ಏನೂ ಮಾಡಲ್ಲ ಅವರು. ಎಂಥ ಪರಿಸ್ಥಿತಿ ಬಂದರೂ ಕೂಡ ದೇವ್ರ ಮೆಚ್ಚೋ ಕೆಲಸ ಮಾಡ್ತಿರ್ಬೇಕು. ಯಾರಿಗೋ ಏನೋ ಮೆಚ್ಚಿಸೋ ಕೆಲಸ ಇರಲ್ಲ, ಆಯಿತಾ. ನಾವು ಹೆಂಗಿರ್ತೀವಿ, ಒಬ್ಬರ ಜೊತೆ ಹೆಂಗೆ ಬಿಹೇವ್ ಮಾಡ್ತೀವಿ, ಮುಂದೆ ಎಲ್ಲ ತುಂಬ ಚೆನ್ನಾಗಿದ್ದು ಹಿಂದೆ ಹೋಗಿ ಬ್ಯಾಕ್ ಸ್ಟಾಬಿಂಗ್ ಮಾಡೋದು, ಏನೋ ಮಾತಾಡೋದು, ಆ ಥರ ಎಲ್ಲ ಇರೋಕ್ಕೆ ಹೋಗಬಾರ್ದು. ನಮ್ಮ ಆತ್ಮಸಾಕ್ಷಿಗೆ ನಾವು ನೆಮ್ಮದಿಯಾಗಿ ಇರಬೇಕು, ಪೀಸ್ಫುಲ್ಲಿ ಇರಬೇಕು ಅಂದರೆ ನಮಗೆ ಗೊತ್ತಿರಬೇಕು ಹೇಗೆ ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ. ನೆಕ್ಸ್ಟ್ ಪರ್ಸ್ನಲ್ ಬೌಂಡ್ರೀಸ್ ಕೊಡ್ತಾರೆ. ಅವರೂ ಕೂಡ ಒಂದು ಪರ್ಸ್ನಲ್ ಬೌಂಡ್ರಿ ಹಾಕೋತಾರೆ. ಕೆಲವರೆಲ್ಲ ನೋಡಿದ್ದೀರಾ ಎಷ್ಟು ಚೀಪಾಗಿ ಅಂದರೆ ನಂಗೆ ನಿಜವಾಗ್ಲೂ ನಗು ಬರುತ್ತೆ. ನೀವು ಯಾವಾಗ ಮಕ್ಕಳು ಮಾಡ್ಕೋತೀರಾ, ನಿಮಗೆ ಏನಕ್ಕೆ ಕೆಲವರೆಲ್ಲ ಕೇಳೋದು ನೋಡಬೇಕು, ನಿಮ್ಮ ಸಂಬಳ ಎಷ್ಟು, ಅದೆಲ್ಲ ಪರ್ಸ್ನಲ್ಲು ಅಂತ ಅವ್ರಿಗೆ ಗೊತ್ತು, ಆಯಿತಾ. ಕೆಲವ್ರಿಗೆಲ್ಲ ಬುದ್ಧಿ ಇಲ್ದಂಗೆ ಕೇಳ್ತಾರೆ. ಅದೆಲ್ಲ ಕೆಲವರೆಲ್ಲ ಇನ್ನೋಸೆನ್ಸಿಂದನೂ ಕೇಳ್ತಾರೆ, ಅದನ್ನೆಲ್ಲ ತಪ್ಪು ಅನ್ನಲ್ಲ. ಕೆಲವರು ಬೇಕು ಅಂತಲೇ ಕೇಳೋದು, ನಿಮ್ಮ ಸಂಬಳ ಎಷ್ಟು, ನಿನ್ನ ಗಂಡನ ಸಂಬಳ ಎಷ್ಟು, ನೀವು ಯಾವಾಗ ಮಕ್ಕಳು ಮಾಡ್ಕೋತೀರಾ, ನೀವು ಇನ್ನೂ ಮನೆ ಮಾಡ್ಕೊಂಡಿಲ್ವಾ, ನಿಮ್ಮ ಮಕ್ಕಳು ಮದುವೆ ಯಾವಾಗ ಮಾಡ್ತೀರಾ, ಈ ಥರ ಎಲ್ಲ ಚುಚ್ಚಿ ಅವ್ರ ಪರ್ಸ್ನಲ್ ಬೌಂಡ್ರೀಸ್ ಅನ್ನೋದೇ ಗೊತ್ತಿರಲ್ಲ. ಒಂದು ಲೆವೆಲ್ವರೆಗೂ ಓಕೆ ಏನೋ ಮಾತಾಡ್ಬೋದು, ಸಜೆಷನ್ ಕೊಡ್ಬೋದು. ಪರ್ಸ್ನಲ್ ಅಂದರೆ ತೀರಾ ಪರ್ಸ್ನಲ್ಲೂ ಹೋಗಬಾರ್ದು, ಆಯಿತಾ. ಒಂದು ಬೌಂಡ್ರಿ ಅಂತ ಇರುತ್ತೆ. ಆಮೇಲೆ ಸರಿ ಕನ್ಸರ್ನ್ ಇದೆಯಾ ನೋಡಿ ಈ ಥರ ಮಾಡಿ ಅಂತ ಸಜೆಷನ್ ಕೊಡ್ಬೋದು, ಬಿಟ್ಟರೆ ಡೈರೆಕ್ಟಾಗಿ ಕೇಳ್ಬಿಡೋದು ಯಾವಾಗ ಮಕ್ಕಳು ಕೆಲವರೆಲ್ಲ ಎಷ್ಟು ಹಿಂಸೆ ಪಡ್ತಿರ್ತಾರೆ ಅಂದರೆ, ಆಮೇಲೆ ಇನ್ನೂ ಚುಚ್ಚಿ ಮಾತಾಡೋದು ಪರ್ಸ್ನಲ್ಲಾಗಿ. ಇನ್ನೂ ಓದಿ ಮನೆಯಲ್ಲೇ ಇದೆಯಾ, ಇಷ್ಟೆಲ್ಲ ಓದಬೇಕಿತ್ತ ನೀನು ಮನೆಯಲ್ಲೇ ಇರೋಕ್ಕೆ, ನಿನಗೆ ಇಷ್ಟೇ ಸಂಬಳನ, ಈ ಥರ ಏನೋ ಒಂದು ತುಂಬ ಅವ್ರಿಗೆ ನೆಸೆಸಿಟಿನೇ ಇರಲ್ಲ. ಬೇಕು ಅಂತಲೇ ಪರ್ಸ್ನಲ್ ಬೌಂಡ್ರೀಸ್ನ ಕ್ರಾಸ್ ಮಾಡಿ ಮಾತಾಡೋದು ತುಂಬ ಇಮ್ಮೆಚ್ಯೂರ್ ಬಿಹೇವಿಯರ್. ಆ ಥರ ನಮಗಿದ್ರು ನಾವು ಚೇಂಜ್ ಮಾಡ್ಕೋಬೇಕು. ಜೊತೆಗೆ ಆ ಥರ ಅವ್ರು ಯಾರಾದರೂ ಇದ್ದಾರೋ ಅಂದರೆ ಅವ್ರನ್ನೂ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಯಾರನ್ನೂ ಏನೂ ಬ್ಲೇಮ್ ಮಾಡಲ್ಲ, ಬಟ್ ನಮ್ಮ ಎಕ್ಸ್ಪೀರಿಯೆನ್ಸಿಂದ ನಾವು ಕಲಿತಾ ಇರ್ತೀವಿ. ನಾವು ಮೆಚ್ಯೂರ್ಡ್ ಆಗಿದ್ದೀವಿ ಅಂದರೆ ಏನೋ ತಪ್ಪುಗಳು ಮಾಡೋದು ಸಹಜ. ನಾವು ಹ್ಯೂಮನ್ ಬೀಯಿಂಗ್ಸು, ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀಸನ್ಸ್ಗೆ ಏನೋ ಒಂದು ತಪ್ಪು ಮಾಡಿರ್ತೀವಿ. ಅದನ್ನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿಬಿಡೋದು, ಅವ್ರು ಮಾಡಿದ್ದಕ್ಕೆ ನಾನು ಈ ಥರ ಮಾಡಿದ್ದು ಅಂತ. ನಾನು ಎಷ್ಟೋ ಸಿಚುವೇಶನ್ಸ್ಗೆ ಹೆಂಗೆ ಇದಾಗುತ್ತೆ ಅಂದರೆ, ಕೆಲವು ಸತಿ ನಮಗೆ ಗೊತ್ತಿರುತ್ತೆ ನಾವು ತಪ್ಪು ಮಾಡಿದ್ವಿ, ಏನೋ ಒಂದು ಡಿಸಿಷನ್ ತೊಗೊಂಡು ತಪ್ಪು ಮಾಡಿದ್ವಿ ಅಂತ. ಆ ಟೈಮಲ್ಲೇ ಕೆಲವರೆಲ್ಲ ಚುಚ್ಚಿ ಮಾತಾಡ್ತಿರ್ತಾರೆ. ನಾನು ಆಗಲೇ ಹೇಳಿದೆ ನಿನಗೆ ಈ ಥರ ಮಾಡ್ಕೊಳ್ತೀಯ, ಈ ಥರ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ನಾವು ಮೊದಲೇ ಸೋತಿರ್ತೀವಿ, ಕುಗ್ಗೋಗಿರ್ತೀವಿ. ಆ ಟೈಮಲ್ಲಿ ಕೆಲವರೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಸೊ ಆ ಥರ ಹೇಳೋಕ್ಕೆ ಹೋಗ್ಬೇಡಿ, ಅದ್ರ ಬದಲಾಗಿ ಸಮಾಧಾನ ಹೇಳೋದು, ಜೊತೆಗೆ ಏನೇ ತಪ್ಪುಗಳು ಮಾಡ್ತಿದ್ರು ಕೂಡ ಮೆಚ್ಯೂರ್ಡಾಗಿ ಥಿಂಕ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸಿಂದ ಕಲಿತಾ ಇರ್ತೀವಿ, ಆಯಿತಾ. ಸೊ ಅದು ಮೆಚ್ಯೂರ್ಡ್ ಬಿಹೇವಿಯರ್. ನೆಕ್ಸ್ಟ್ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಬ್ಲೇಮ್ ಮಾಡೋ ಬದಲು ಇರೋದ್ರಲ್ಲೇ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾರೆ. ಸಾಕು ನನಗಿಷ್ಟಿದೆ ಅಂತ. ಅದು ಎಂಥ ಮೆಚ್ಯೂರ್ಡ್ ಬಿಹೇವಿಯರ್ ಅಂದರೆ, ಬರೀ ಕಂಪ್ಯಾರಿಸನ್ಸ್ ಇರೋದೇ ಇಲ್ಲ ಅವ್ರ ಲೈಫಲ್ಲಿ.
ಯಾರಾದರೂ ಮೆಚೂರ್ಡ್ ಆಗಿರೋದಾರೆ ಅಂದರೆ ನೋಡಿ, ಅಯ್ಯೋ ಏನಾದರೂ ಮೆಚೂರ್ ಮಾತಾಡ್ತಿರ್ತಾರೆ ಅಂದರೆ ಇಮ್ಮೆಚೂರಾಗಿ ಹೇಳ್ತಾ ಇರ್ತಾರೆ, ಅಯ್ಯೋ ಅವ್ರಿಗೆ ಕಾರ್ ಬಂತು, ಅವರಿಗೆ ಎಷ್ಟು ಕೆ ಜಿ ಬೆಳ್ಳಿದೆ ಅಂತ. ಮೆಚೂರ್ಡ್ ಆಗಿರೋರು ಆ ಥರ ಎಲ್ಲ ಥಿಂಕ್ ಮಾಡೋದೇ ಇಲ್ಲ. ಮೆಚೂರ್ಡ್ ಆಗಿರೋರು ದೇವ್ರು ನಮ್ಗೆ ಇಷ್ಟನ ಕೊಟ್ಟಿದ್ದಾರೆ, ನಮಗಿಂತ ಕೆಳಗಿರೋರನ್ನ ನೋಡಿ ಖುಷಿ ಪಡಬೇಕು. ಅಯ್ಯೋ ನನ್ನ ಲೈಫಲ್ಲಿ ಇಷ್ಟು ಪ್ರಾಬ್ಲಮ್ಸು, ನಮ್ಮ ಫ್ಯಾಮಿಲೀಲಿ ಇಷ್ಟೊಂದು ಪ್ರಾಬ್ಲಮ್ಸ್, ನಮಗಿಂತ ವರ್ಸ್ಟ್ ಲೈಫು ಎಷ್ಟೊಂದು ಜನಕ್ಕಿರುತ್ತೆ. ಅಟ್ಲೀಸ್ಟ್ ನಮಗೆ ಒಂದು ಇಷ್ಟನ ಲೈಫ್ ಇದೆಯಲ್ಲ ಅಂತ ನಾವು ಖುಷಿ ಪಡ್ತಾ ಇರಬೇಕು. ಆ ಥರ ಒಂದು ಗ್ರ್ಯಾಟಿಟ್ಯೂಡು ಮೆಚ್ಯೂರ್ಡ್ ಬಿಹೇವಿಯರಲ್ಲಿರುತ್ತೆ. ನೆಕ್ಸ್ಟು, ಮೆಚ್ಯೂರ್ಡಾಗಿ ಥಿಂಕ್ ಮಾಡಿದ್ರೆ ನಮಗೆ ಫನ್ನು ಮತ್ತು ರೆಸ್ಪಾನ್ಸಿಬಿಲಿಟಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತು. ಎಂಜಾಯು ಮಾಡ್ತಾ ಇರ್ತೀವಿ, ಜೊತೆಗೆ ಜವಾಬ್ದಾರಿನೂ ಮರೆಯಲ್ಲ, ಆ ಥರ ಇರುತ್ತೆ. ನೆಕ್ಸ್ಟ್, ತುಂಬ ವೈಲೆಂಟ್ ಆ್ಯಕ್ಷನ್ಸ್ ಇರಲ್ಲ ಅವ್ರದ್ದು. ಇಂಪಲ್ಸಿವ್ ಆ್ಯಕ್ಷನ್ಸ್ ಅಂದರೆ ತುಂಬ ಸಡನ್ನಾಗಿ ರಿಯಾಕ್ಟ್ ಮಾಡೋದು, ಯೋಚನೆ ಮಾಡ್ದಂಗೆ ಡಿಸಿಷನ್ ತೊಗೊಳ್ಳೋದು, ಸಡನ್ನಾಗಿ ಡಿಸಿಷನ್ನ ಚೇಂಜ್ ಮಾಡೋದು, ಹೋಗೋಣ ಬೇಡ ಇಲ್ಲೇ ಇರೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಿಂಗೆ ಓದಿಸೋಣ, ಹಿಂಗೆ ಮನೆ ಕಟ್ಬೋಣ, ಹಿಂಗೆ ಸಡನ್ನಾಗಿ. ಸೊ ಆ ಥರ ಇರಬಾರ್ದು. ಮೆಚ್ಯೂರ್ಡ್ ಅಂದರೆ ನಾನು ಹೇಳಿದ್ನಲ್ಲ, ಲಾಂಗ್ ಟರ್ಮಲ್ಲಿ ನಾವೀಗೇನಾದ್ರು ಮನೆ ಕಟ್ಟಿದ್ವಿ ಅಂದರೆ ಹೆಂಗೆ ಅದ್ರ ಕಾನ್ಸಿಕ್ವೆನ್ಸಸ್ಸು, ಮಕ್ಕಳ ಎಜುಕೇಷನ್ನು, ಅವ್ರ ಮದುವೆ, ಆಮೇಲೆ ನಮ್ಮ ಹೆಲ್ತು, ಪ್ರತಿಯೊಂದೂ ಅಷ್ಟೇ. ಒಂದು ಚಿಕ್ಕ ಪುಟ್ಟ ಏನೋ ಒಂದು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು, ಪ್ರತಿಯೊಂದು ಕೂಡ ಇಷ್ಟು ಇಂಪ್ಯಾಕ್ಟ್ ಆಗುತ್ತಲ್ವ. ಸೊ ಆ ರೀತಿ ಇಂಪಲ್ಸಿವ್ ಆ್ಯಕ್ಷನ್ಸ್ ಇರಲ್ಲ, ಕಾಮ್ ಆ್ಯಕ್ಷನ್ಸ್ ಇರುತ್ತೆ. ಬೇರೆಯವ್ರ ಒಪಿನಿಯನ್ಸ್ನ ಅವರು ವ್ಯಾಲ್ಯೂ ಮಾಡ್ತಾರೆ. ಏನೋ ತೆಗ್ದಾಕೋದು, ವೇಗಾಗಿ ಮಾತಾಡೋದು. ಓವರಾಲ್ ಹೇಳಬೇಕು ಅಂದರೆ ಪ್ರತಿಯೊಂದು ದಿನಾನೂ ಅವರು ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗ್ತಾರೆ. ಆ ಥರ ಮೆಚ್ಯೂರ್ಡ್ ಬಿಹೇವಿಯರ್ ಅವ್ರ ಮಾತಲ್ಲಿ, ನಡವಳಿಕೆಯಲ್ಲಿ, ಥಿಂಕಿಂಗಲ್ಲಿ, ಅವ್ರ ಲೈಫ್ ಲೀಡ್ ಮಾಡೋ ರೀತಿ, ಪ್ರತಿಯೊಂದೂ ಕೂಡ ಒಂದು ಮೆಚ್ಯೂರ್ಡ್ ಬಿಹೇವಿಯರ್ ಇರುತ್ತೆ. ಸೊ ಆ ಥರ ನಮ್ಮ ಗುಣಗಳು ಏನೇನಿದೆ, ಯಾವುದು ನಮ್ಮ ಪಾಸಿಟಿವ್ಸ್ ಇದೆ, ಯಾವುದು ನಮ್ಮ ನೆಗೆಟಿವ್ ಇದೆ, ಅದನ್ನು ನೋಡಿಕೊಂಡು ಪಾಸಿಟಿವ್ಸ್ನ ಜಾಸ್ತಿ ಮಾಡ್ಕೊತ, ನೆಗೆಟಿವ್ನ ಕಡಿಮೆ ಮಾಡ್ಕೊಳ್ತಾ, ಇಂಪ್ರೂವ್ ಮಾಡ್ಕೊತ ಹೋಗಿ ಎಲ್ಲರಿಗೂ ಖುಷಿ ಆಗುತ್ತಲ್ವ. ನಾವು ಮೆಚ್ಯೂರ್ಡಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಫೈನಲಿ ಅದೇ ಅಲ್ವಾ ಬೇಕಾಗಿರೋದು. ಯಾರಿಗೆ ರೆಸ್ಪೆಕ್ಟ್ ಇಲ್ದಂಗೆ ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟ ಹೇಳಿ? ಒಂದು 2 ಹೊತ್ತು 3 ಹೊತ್ತು ಊಟ ಇಲ್ಲಾಂದ್ರೂ ಇರ್ಬೋದು, ಒಂದು 4 ಜನದ ಮಧ್ಯೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಅಂದರೆ ಇನ್ನೊಂದು ವಿಷಯ, ಕೆಲವರೆಲ್ಲ ಏನೇ ಇದ್ರೂ ಕೂಡ ರೆಸ್ಪೆಕ್ಟ್ ಕೊಡೋಲ್ಲ, ಬೇಕು ಅಂತಲೇ ಅವಮಾನ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಸೈಡಿಗಿಟ್ಟು ನಮ್ಮ ಮೇನ್ ಪಾತ್ ಏನಿದೆ ಅದನ್ನು ನೋಡ್ತಾ ಹೋಗಬೇಕು. ನೆಕ್ಸ್ಟು ಇಶಾ ಫೌಂಡೇಶನ್ ಆದಮೇಲೆ ತುಂಬಾ ಸುಸ್ತಾಗಿ ಹೋಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ ಇನ್ನು ಮನೆಗೆ ಬಂದು ಅಡುಗೆ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಅಪ್ಪ ಅಮ್ಮನೂ ಮನೆಗೆ ಹೋಗ್ತೀನಿ ಅಂತ ಇದ್ದರು. ಅಲ್ಲೇ ಆನ್ ದ ವೇ ಹೋಟೆಲಿತ್ತು, ಅಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ನಾರ್ತ್ ಇಂಡಿಯನ್ನು, ಪನ್ನೀರ್ ರೋಲು, ಬೇಬಿಕಾರ್ನ್ ಮಂಚೂರಿ, ಫ್ರೈಡ್ ರೈಸು, ನ್ಯೂಡಲ್ಸು, ಅದನ್ನೆಲ್ಲ ಟೇಸ್ಟ್ ಮಾಡಿದ್ದಾಯಿತು. ಅದು ಸರ್ವೀಸು ಸ್ವಲ್ಪ ಲೇಟ್ ಆಯಿತು, ಬಟ್ ತುಂಬ ಚೆನ್ನಾಗಿತ್ತು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.